ದ್ವಿತೀಯ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪದ್ಯ 6 ಹಬ್ಬಲಿ ಅವರ ರಸಬಳ್ಳಿ ಪದ್ಯಭಾಗದ 4 ಅಂಕದ ಪ್ರಶ್ನೆಗಳು, ಅವುಗಳಿಗೆ ಸಂಬಂಧಿಸಿದ ಉತ್ತರಗಳನ್ನು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಶ್ನೆ 1. ಬಂಗಾರ ನಿನಗ ಸ್ಥಿರವಲ್ಲ ಎಂಬ ಮಾತಿನ ಸ್ವಾರಸ್ಯವನ್ನು ವಿವರಿಸಿ. ಬಡತನ ಸಿರಿತನಗಳು ಶಾಶ್ವತವಾದವುಗಳಲ್ಲ. ಮನುಷ್ಯರೆಲ್ಲರೂ ತಾವು ಸಿರಿವಂತರೇ ಆಗಬೇಕೆಂದು ಬಯಸುವುದು ಸಹಜ. ಬಡತನವೆಂದರೆ ಮರುಗುವ, ಸಿರಿತನ ಬಂದರೆ ಮೆರೆಯುವುದು ಸರಿಯಲ್ಲ. ಕೆಲವರು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ವರ್ತಿಸುತ್ತಾರೆ. ಸಿರಿತನ ಬಂದಾಗ ಅದನ್ನು ಜಗತ್ತಿಗೆಲ್ಲ ತೋರ್ಪಡಿಸಿಕೊಳ್ಳುವ ಪ್ರವೃತ್ತಿಯನ್ನು ಕಾಣುತ್ತೇವೆ. ಮೈತುಂಬ ಒಡವೆಗಳನ್ನು ಧರಿಸಿ ಬಂಗಾರದ ಕೈಕಡಗ ತೊಟ್ಟು ಅದನ್ನು ಪ್ರದರ್ಶಿಸುತ್ತಾರೆ. ಇದರ ಜೊತೆ ಬಡವರ ಕುರಿತು ತಿರಸ್ಕಾರ, ಅನಾದರ, ಹೀಯಾಳಿಕೆಯನ್ನು ಕಾಣುತ್ತೇವೆ. ಆದರೆ ಪ್ರಪಂಚದಲ್ಲಿ ನಾವೇ ಶಾಶ್ವತವಲ್ಲ. ಇನ್ನು ಬಡತನ ಸಿರಿತನಗಳು ಶಾಶ್ವತವೇ? ಸೂರ್ಯನ ಬಿಸಿಲು ಮಧ್ಯಾಹ್ನದ ನಂತರ ಶೀಘ್ರವಾಗಿ ಪಶ್ಚಿಮದತ್ತ ಹೊರಳುವಂತೆ, ಅಂದರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಸರಿಯುವಂತೆ ಸಿರಿತನ ಹೋಗಿ ಬಡತನ ಬೇಗ ಬರಬಹುದು. ಆಗ ನಮ್ಮನ್ನು ಕಂಡು ಪರರು ಹಾಡಿಕೊಳ್ಳಬಹುದು. ಆದುದರಿಂದ ಬಂಗಾರ ಬಳೆ ತೊಟ್ಟು ಬಡವರನ್ನು ಬೈಬೇಡ, ಬಂಗಾರ ನಿನಗೆ ಸ್ಥಿರವಲ್ಲ ಎಂದು ಜನಪದರು ಸಿರಿವಂತರನ್ನು ಎಚ್ಚರಿಸುವ ಮಾತನ್ನು ಹೇಳಿದ್ದಾರೆ. ಪ್ರಶ್ನೆ 2. ಜನಪದರು ಹೇಳುವಂತೆ ನಮ್ಮ ನೆರೆಹೊರೆ ಹೇಗಿರಬೇಕು ವಿವರಿಸಿ. ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ನೆರೆಹೊರೆ, ನಮ್ಮ ಸಮಾಜ ಬಹಳ ಮುಖ್ಯ. ಉತ್ತಮರೊಂದಿಗೆ ನಮ್ಮ ಗೆಳೆತನ ಇರಬೇಕು. ಅಂಥವರ ಗೆಳೆತನ ಬಂಗಾರದ ಮೌಲ್ಯವನ್ನು ಹೊಂದಿರುತ್ತದೆ. ಬುದ್ಧಿಹೀನರೊಡನೆ ಗೆಳೆತನ ಮಾಡಬಾರದು. ಮಾಡಿದರೆ ಅದು ಹಿತ್ತಾಳೆಗಿಂತಲೂ ಹೀನ. ಹಿರಿಯರು ಕಿರಿಯರೊಡನೆ ಹೊಂದಾಗಿ ಬದುಕಬೇಕು. ಸಾವಿನ ನಂತರವೂ 4 ಜನ ಒಳ್ಳೆಯ ಮಾತನಾಡುವಂತೆ ಬದುಕಬೇಕು. ಬುದ್ಧಿವಂತರಾದವರು, ಸಜ್ಜನರು ನಮ್ಮ ಅಕ್ಕಪಕ್ಕ ಇರಬೇಕು. ಮತಿಹೀನರು, ದುಷ್ಟರು, ಕುಲನಾಶಕರು ನಮ್ಮ ಸುತ್ತಮುತ್ತ ಇದ್ದರೆ ಸಹವಾಸ ದೋಷದಿಂದ ನಾವು ಬುದ್ಧಿಹೀನರಾಗಿ ಬದುಕಬೇಕಾಗುತ್ತದೆ. ನೆರೆಹೊರೆಯವರ ಜೊತೆ ಶಾಂತಿ ನೆಮ್ಮದಿಯ ಬದುಕು ಮುಖ್ಯ. ಬದಲಾಗಿ ನಮ್ಮ ನೆರೆಹೊರೆಯವರು ತಾವೇ ಸ್ವತಃ ಬುದ್ಧಿಗೇಡಿಗಳಾಗಿದ್ದರೆ ಅವರ ಸಹವಾಸದಿಂದ ನಮ್ಮ ನೆಮ್ಮದಿ ಕೆಡುವುದಲ್ಲದೆ ಅವರು ನಮ್ಮನ್ನು ದಾರಿ ತಪ್ಪಿಸಬಹುದು. ನಾವು ಸಹ ನಮಗಿರುವ ಬುದ್ಧಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಉತ್ತಮ ಬದುಕಿಗಾಗಿ ಉತ್ತಮ ನೆರೆಹೊರೆ ಮುಖ್ಯ ಎಂದಿದ್ದಾರೆ ನಮ್ಮ ಜನಪದರು. ಪ್ರಶ್ನೆ 3. ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು, ಹೇಗೆ? ಹೆಣ್ಣು ಮಕ್ಕಳ ದುಃಖವನ್ನು ಹೆತ್ತ ತಾಯಿ ಮಾತ್ರ ತಿಳಿಯಲು ಸಾಧ್ಯ. ತಾಯಿ ತನ್ನ ಹುಟ್ಟಿನಿಂದ ವಿವಿಧ ಹಂತಗಳಲ್ಲಿ ಅನುಭವಿಸಿದ ಕಷ್ಟಗಳ ಅನುಭವದಿಂದ ಪಕ್ವವಾಗಿರುತ್ತಾಳೆ. ಒಂದು ಹೆಣ್ಣು ಮಾತ್ರ ಇನ್ನೊಬ್ಬ ಹೆಣ್ಣನ್ನು ಹರಿಯಲು ಸಾಧ್ಯ. ಅದರಲ್ಲಿಯೂ ಹೆತ್ತ ಕರುಳು ಮಾತ್ರ ತನ್ನ ಕರುಳ ಕುಡಿಯ ಸಂಕಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇದು ಹೆಣ್ಣಿನ ತಂದೆಯಾಗಲಿ ಅಣ್ಣ ತಮ್ಮಂದಿರಿಂದಾಗಲಿ ಆಗದ ಕೆಲಸ. ತಾಯಿಯಾದವಳು ಹೆತ್ತ ಮನೆಯಲ್ಲಿ ಹಾಗೂ ಸೇರಿದ ಮನೆಯಲ್ಲಿ ಪಡೆದ ಜೀವನಾನುಭವದಿಂದ ತನ್ನ ಮಗಳಿಗೂ ಒದಗುವ ಕಷ್ಟಗಳನ್ನು ಅರಿಯಬಲ್ಲರು. ಹುತ್ತದ ಒಳಗಿನ ಹಾವಿನ ಬೇಗೆಯನ್ನು, ತಲೆಯ ಮೇಲೆ ಸರ್ಪವನ್ನು ಹೊತ್ತ ಶಿವನು ಮಾತ್ರ ಅರಿಯಬಲ್ಲನು. ಹಾಗೆ ತಾಯಿ ತನ್ನ ಮಗಳ ಬೇಗೆಯನ್ನು ಅರಿಯುತ್ತಾಳೆ ಎಂದಿದ್ದಾರೆ ನಮ್ಮ ಜನಪದರು. ಬಂಧು ಬಳಗ ಇರಬಹುದು, ತಾಯಿಗೆ ಸಮಾನವಾಗಿ ನಿಲ್ಲುವವರು ಯಾರೂ ಇಲ್ಲ.
ಚಿಕ್ಕಂದಿನಿಂದ ತಾಯಿಯ ಎಂಜಲುಂಡು ಬೆಳೆದವಳಾದ್ದರಿಂದ ಮಗಳ ಕಷ್ಟ ತಾಯಿಗೆ ಗೊತ್ತಿರುತ್ತದೆ. ಹೆಣ್ಣು ಮಕ್ಕಳ ಕಷ್ಟವನ್ನು ತಾಯಿ ಬಲ್ಲವಳಾಗಿದ್ದರಿಂದಲೇ ತಾಯಿಯನ್ನು ತವರಿಗೆ ತಂಪು ಎಂದು ಕರೆದಿರುವುದು. ತಾಯಿ ಇಲ್ಲದ ತವರಿಗೆ ಹೋಗಬಾರದು ಎಂದಿರುವುದು. ಪ್ರಶ್ನೆ 4. ಗರತಿ ತವರಿಗೆ ಏನೆಂದು ಹರಸುತ್ತಾಳೆ? ಗರತಿಗೆ ತನ್ನ ತವರಿನ ಕುರಿತು ವಿಶೇಷವಾದ ಸೆಳೆತ, ಅಕ್ಕರೆ, ಅಭಿಮಾನ. ತಾನು ಹುಟ್ಟಿ ಬೆಳೆದ ತವರು ಸದಾ ಸಮೃದ್ಧಿಯಿಂದ ಕೂಡಿರಬೇಕೆಂಬ ಹಂಬಲ ಅವಳಲ್ಲಿ. ಗಂಡನ ಮನೆಯನ್ನು ಸೇರಿದ ಅವಳು ಅಲ್ಲಿನ ಜವಾಬ್ದಾರಿಗೆ ಹೆಗಲು ಕೊಟ್ಟಾಗ ತವರಿಗಾಗಿ ಏನನ್ನೂ ಮಾಡಲಾಗದ ಅಥವಾ ಆ ಕಡೆಯ ಸೆಳೆತದಿಂದ ಮತ್ತೆ ಮತ್ತೆ ಹೋಗಲಾಗದ ಸ್ಥಿತಿಯಲ್ಲಿದ್ದಾಳೆ. ಆದುದರಿಂದ ಆಕೆ ದೂರದಿಂದಲೇ ತವರಿನ ಕುರಿತು ಹಾರೈಕೆ ವ್ಯಕ್ತಪಡಿಸುತ್ತಾಳೆ. ತವರಿನ ಋಣಭಾರದ ಅರಿವು ಅವಳಲ್ಲಿದ್ದರೂ ಕೇವಲ ಮನದ ಆರೈಕೆ ಮಾತ್ರ ಅವಳಿಂದ ಸಾಧ್ಯ. ಹೊಳೆದಂಡೆಯಲ್ಲಿ ಸಮೃದ್ಧವಾಗಿ ಚಿಗುರಿ ಬೆಳೆಯುವ ಗರಕಿಯ ಕುಡಿಯಂತೆ ನನ್ನ ತವರು ಮನೆ ಹಾಗೂ ವಂಶ ಬೆಳೆದು ಬೆಳಗಲೆಂದು ಆಕೆ ಹಾರೈಸುತ್ತಾಳೆ. ತಾನು ಸೇರಿದ ಗಂಡನ ಮನೆಯ ಬೆಳವಣಿಗೆಯ ಬಗ್ಗೆ ಮಾತ್ರ ಯೋಚಿಸದೆ ತಾನು ಆಲುಂಡು ಬೆಳೆದ ತವರಿನ ಸುಖವನ್ನು ಸಮೃದ್ಧಿಯನ್ನು ಹೆಣ್ಣು ಮಗಳು ಬಯಸುತ್ತಾಳೆ. ತನಗೆ ಬದುಕನ್ನು ಕೊಟ್ಟ ಸಾಕಿ ಸಲಹಿದ ತವರಿಗೆ ಏನೆಂದು ಆರೈಸಬೇಕೆಂದು ಯೋಚಿಸುತ್ತಾ ಹೀಗೆ ಹರಸುತ್ತಾಳೆ. ಹೊಳೆದಂಡಿಯಲ್ಲಿರುವ ಕರಕಿಯ ಕುಡಿಹಂಗ ಹಬ್ಬಲಿ ಅವರ ರಸಬಳ್ಳಿ ಎನ್ನುತ್ತಾಳೆ. ಹೊಳೆಯ ದಡದಲ್ಲಿರುವ ಗರಿಕೆಗೆ ಅದು ಸಮೃದ್ಧವಾಗಿ ನೀರು ಸಿಗುತ್ತದೆ, ಎಲ್ಲೆಲ್ಲೋ ಹಬ್ಬಿ ಬೆಳೆಯುತ್ತದೆ. ಹಾಗೆಯೇ ತವರಿನ ವಂಶದ ಬಳ್ಳಿ ಗರಿಕೆಯ ಕುಡಿಯ ಹಾಗೆ ಹಬ್ಬುತ್ತ ಬೆಳೆಯಲಿ, ಖ್ಯಾತಿ ಪಡೆಯಲಿ ಎಂಬುದೇ ಹೆಣ್ಣು ಮಗಳ ಹಾರೈಕೆಯಾಗಿದೆ.